नमः नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे पपग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 411ನೇ ಶ್ಲೋಕ. ಭೃತ್ಯೈಸ್ತವೈವ ಪಾರ್ಥೈಃ ಯನ್ಮೋಚಿತೋಸಿ ಪರಂತಪ ತೇನ ಮಾನ್ಯೋಧಿಕಂ ಲೋಕೆ ಯದ್ಭೃತ್ಯಾ ಏವ ತಾದೃಶಾಃ ಕಿಮು ತ್ವಂ ರಾಜಶಾರ್ದೂಲ ತದುತ್ತಿಷ್ಠ ಸ್ಥಿರೋ ಭವ. ಅಂದರೆ ದುರ್ಯೋಧನ ತಾನು ಸೋತೋಗಿ, ಅಂದರೆ ಪಾಂಡವರಿಂದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಪ್ರಾಯೋಪವೇಶ ಮಾಡಿದಾಗ ದೈತ್ಯರು ಅಸುರರು ಒಂದು ಕೃತ್ಯವನ್ನು ಕಳಿಸಿ ಅವನಿಗೆ ಮಂತ್ರೋಪದೇಶ ಮಾಡಿ ಕಳಿಸಿದ್ದಾರೆ, ತಮ್ಮ ಯೋಜನೆ ಏನಿದೆ ಹಾಗೆ ಅಂತ. ದುರ್ಯೋಧನನು ಕೂಡ ಅದನ್ನು ಕೇಳಿ ಬಂದು ಮಲಗಿದ್ದಾನೆ. ಮಾರನೇ ದಿವಸ ಬೆಳಿಗ್ಗೆದ್ದು ಕರ್ಣ ಮಾತನಾಡಿದ ಹಾಗೆ ಅಂತ ನೋಡಿದೀವಿ ಹಿಂದೆ. ಕರ್ಣ ಏನ್ ಹೇಳಿದ ಹಾಗೆ ಅಂದ್ರೆ, ಹೇ ಪರಂತಪ, ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ದುರ್ಯೋಧನ, ಯಾವ ಕಾರಣದಿಂದ ಭೃತ್ಯೈರೇವ ಮೋಚಿತೋಸಿ, ಪಾಂಡವರು ಅಂದ್ರೆ ಯಾರನ್ನು ತಿಳ್ಕೊಂಡಿದ್ಯಾ, ನಿನ್ನ ಭೃತ್ಯರು ಅವರಲ್ಲ. ಯಾಕೆಂದ್ರೆ ಜೂಜಾಟ ಆಡಿದ ಮೇಲೆ ಎಲ್ಲರೂ ದಾಸರಾಗಿದ್ದಾರೆ ಅಂತ ಹಿಂದೆ ಬಂದಿತ್ತು. ಅದು ಅಧರ್ಮದಿಂದಲೇ ಆದದ್ದು, ಅದೇನು ಸತ್ಯ ಅಲ್ಲ. ಆದರೂ ಕೂಡ ಕರ್ಣ ಒಂಥರ ಕನ್ವಿನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಪಾರ್ಥೈಹಿ ಮೋಚಿತೋಸಿ, ಪಾಂಡವರು ಅಂದ್ರೆ ನಿನ್ನ ಭೃತ್ಯರೇ, ಅವರಿಂದಲೇ ನೀನು ಬಂಧನದಿಂದ ಬಿಡುಗಡೆಯನ್ನು ಹೊಂದಿದ್ಯಾ. ತೇನ ಕಾರಣೇನ, ಆ ಕಾರಣದಿಂದ ಲೋಕೆ ಅಧಿಕಂ ಯಥಾ ಭವತಿ ತಥಾ ಮಾನ್ಯಃ ಪೂಜ್ಯಃ ಅಸಿ, ನಿನ್ನ ದಾಸರಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ರಾಜನಿಗೆ ಎಷ್ಟು ಸಾಮರ್ಥ್ಯ ಇರ್ಲಿಕ್ಕಿಲ್ಲ ಹಾಗೆ ಅಂತ ಜನರು ನಿನ್ನನ್ನು ಪೂಜೆ ಮಾಡ್ತಾರೆ. ಅಂತ ಪೂಜ್ಯನಾಗಿದ್ಯಾ ನೀನು. ಯದ್ ಭೃತ್ಯಾಹ ಯಸ್ ದುರ್ಯೋಧನಸ್ಯ ಭೃತ್ಯಾಹ ಪಾರ್ಥಾಹ ಏವ, ದುರ್ಯೋಧನ ಅಂದ್ರೆ ಯಾರು, ಪಾಂಡವರಂತವರು ಅವನಿಗೆ ದಾಸರಾಗಿ ಇದ್ದರು ಹಾಗೆ ಅಂತ. ಗಂಧರ್ವ ಜಯಶೀಲಾಹ, ಅಂತ ಪಾಂಡವರು ಗಂಧರ್ವರನ್ನೆಲ್ಲ ಗೆದ್ದಿದ್ದಾರೆ. ಅದು ಯಾರ ಪರಾಕ್ರಮ ಆಯಿತು? ಅದು ರಾಜನ ಪರಾಕ್ರಮದಲ್ಲೇ ಆಗ್ತದೆ. ಈಗ ಒಂದು ಯುದ್ಧ ಬಂತು, ಇಬ್ಬರು ದೇಶದವರಿಗೆ ಯುದ್ಧ ಬಂತು. ರಾಜ ತಾನು ಹೋಗಿ ಯುದ್ಧ ಮಾಡ್ತಾನೆ, ತನ್ನ ಭೃತ್ಯರನ್ನ ಕಳಿಸ್ತಾನೆ. ರಾಜ ಗೆದ್ದ ಅಂತ ಇಟ್ಕೊಳ್ಳೋಣ. ರಾಜ ಗೆದ್ದ ಅಂದ್ರೆ ಅವನು ಯುದ್ಧಕ್ಕೆ ಹೋಗಿಲ್ಲ, ಭೃತ್ಯರೇ ಎಲ್ಲ ಕೆಲಸವನ್ನ ಮಾಡಿದ್ರು ಕೂಡ ಹೇಗೆ ರಾಜ ಗೆದ್ದ ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಪಾಂಡವರು ಅಂದ್ರೆ ನಿನ್ನ ಭೃತ್ಯರು, ಅದರಿಂದ ಅವರು ಗಂಧರ್ವನ್ನ ಗೆದ್ದಿದ್ದಾರೆ ಅಂದ್ರೆ ಅದು ನಿನಗೆ ಹಿರಿಮೆ. ಅದು ತ್ವಂ ಜಯಿ ಇತಿ ಕಿಮ ವಕ್ತವ್ಯಂ, ಅಂತ ಪಾಂಡವರನ್ನು ಕೂಡ ನಿನ್ನ ದಾಸರು ಅಂತ ಆದ್ಮೇಲೆ ನೀನು ಅವರನ್ನ ಗೆದ್ದಿದ್ದಿ ಅಂತ ಇನ್ನೇನು ಹೇಳೋದು ಹಾಗೆ. ಅದರಿಂದ ಹೇ ರಾಜಶಾರ್ದೂಳ, ಹೇ ರಾಜಸಿಂಹನೇ, ತಸ್ಮಾದ್ ಉತ್ತಿಷ್ಠ, ಅದರಿಂದ ಹೇಳು, ನೀನು ಪ್ರಯೋಪವೇಶ ಮಾಡಬೇಡ. ಸ್ಥಿರೋಭವ, ಸ್ಥಿರ ಬುದ್ಧಿ ಭವ, ಈ ತರ ಚಂಚಲ ಬುದ್ಧಿ ಬೇಡ. ನೀನು ರಾಜಸಿಂಹ, ನೀನು ಎದ್ದೇಳು ಹಾಗೆ. ಯಾಚತೆ ಅರ್ಜುನ ಮಾಹಾತ್ಮ್ಯೇ ಶಂಕಾ ಸಾವ್ಯೇತು ಮೇ ಶೃಣು, ಯಾವನ್ನೈವಾರ್ಜುನಂ ಹನ್ಯಾಂ ಪಾದೋ ಪ್ರಕ್ಷಾಲಯೇ ಸ್ವಯಂ. ನೋಡಿ, ಕರ್ಣ ದುರ್ಯೋಧನನಿಗೆ ಭರವಸೆಯನ್ನು ಕೊಡುವುದಕ್ಕಾಗಿ ಎಂಥ ಮಾತನಾಡ್ತಾನೆ ನೋಡಿ. ಯಾವತ್ ಪರ್ಯಂತಂ ಅರ್ಜುನಂ ನ ಹನ್ಯಾಂ, ಎಷ್ಟರ ತನಕ ನಾನು ಅರ್ಜುನನನ್ನ ಯುದ್ಧದಲ್ಲಿ ಗೆಲ್ಲೋದಿಲ್ಲವೋ, ಸಾಯಿಸೋದಿಲ್ಲವೋ ಅಷ್ಟರ ತನಕ ಸ್ವಯಮೇವ ಪಾದೋ ಪ್ರಕ್ಷಾಲಯೇ, ನನ್ನ ಕಾಲನ್ನ ನಾನೇ ತೊಳೆದುಕೊಳ್ತೀನಿ ಅಂತಾನೆ. ರಾಜರು ಕಾಲು ತೊಳೆಯಕ್ಕೆ ಬೇಕಾದ ಜನ ಇರ್ತಾರೆ, ಆದರೂ ಕೂಡ ಕರ್ಣ ಏನ್ ಪ್ರತಿಜ್ಞೆ ಮಾಡ್ತಾನೆ, ನನ್ನ ಕಾಲನ್ನ ನನ್ನ ಭೃತ್ಯರಿಂದ ನಾನು ತೊಳೆಸಿಕೊಳ್ಳೋದಿಲ್ಲ, ನನ್ನ ಕಾಲನ್ನ ನಾನೇ ತೊಳೆದುಕೊಳ್ತೇನೆ. ಪರೈಹಿ ಭೃತ್ಯಾದಿಭಿಹಿ ನ ಪ್ರಕ್ಷಾಲಯೇಯಂ ಇತ್ಯರ್ಥ. ರಾಜ್ಞಾಂ ತಥೈವ ಧರ್ಮ ವಿಧಾನಾತ್, ರಾಜರು ತಮ್ಮ ಕಾಲನ್ನ ತಾವು ತೊಳ್ಕೋಬಾರ್ದು,
ಭೃತ್ಯರಿಂದಲೇ ಮಾಡಿಸ್ಕೋಬೇಕಂತ, ಅದು ಅವರ ಧರ್ಮವಂತ. ಆ ರೀತಿಯಾಗಿ ಧರ್ಮ ಇದೆ. ಆದರೂ ಕೂಡ ತಥೈವ ಕರ್ಣಸ್ಯಾಪಿ ಪಾದೋ ಭೃತ್ಯಾಯ ಪ್ರಕ್ಷಾಳಯಂತಿ, ಕರ್ಣನ ಪಾದವನ್ನ ಭೃತ್ಯರಿ ತೊಳಿತಾ ಇದ್ದರು, ಅವನು ತಾನು ಕಾಲು ತೊಳ್ಕೊಳ್ಳೋದಿಲ್ಲ. ತದರ್ಜುನಂ ವದ ಪರ್ಯಂತಂ ಕರ್ಣೇನ ತ್ಯಕ್ತಂ ಇತಿ, ಯಾವ ತನಕ ಅರ್ಜುನನ್ನ ನಾನು ಸಂಹಾರ ಮಾಡ್ತೇನೋ ಆಗ ತನಕ ನನ್ನ ಕಾಲನ್ನು ನಾನೇ ತೊಳ್ಕೋತೀನಿ ಹಾಗೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದು ಸರ್ವದಾ ಪ್ರಾದ ಪ್ರಕ್ಷಾಳನಮೇವ ತ್ಯಕ್ತಂ. ಅವನ ಕಾಲೇ ತೊಳ್ಕೊಂಡಿಲ್ಲ ಅಂತ ತಿಳ್ಕೋಬಾರ್ದು, ಕಾಲು ತೊಳ್ಕೊತಾನೆ ಅವನು. ಕಾಲು ತೊಳ್ಕೊಳ್ಳದೆ ಅಶುಚಿ, ಅದು ಶುಚಿ ಆಗ್ಬೇಕಂದ್ರೆ ಕಾಲು ತೊಳಿಲೇಬೇಕು, ತಾನೇ ತೊಳ್ಕೊಂಡ ಅಂತ. ತಥಾತ್ವೇ ಗಂಗಾ ಸ್ನಾನಾದ್ ಅನುಪಪತ್ತಿ ಪ್ರಸಂಗ ತಥಾಚ ಭಕ್ತಂ ನಹನ್ಯಾಂ ಅರ್ಜುನಂ ಯಾವತ್ ತಾವತ್ ಪಾದೋ ನ ಧಾವಯೇತಿ ಕರ್ಣಪರ್ವಣಿ. ಪರ್ವ ಅಂತ ಮಹಾಭಾರತ ಶ್ಲೋಕ. ಈ ರೀತಿಯಾಗಿ ಅರ್ಜುನ ಹೇಳ್ತಾನೆ, ಕರ್ಣ ಹೇಳ್ತಾನೆ. ಇತ್ಯುಕ್ತೋ ಅವರಜೈಶ್ಚೈವ ಸರ್ವೈ ಶಕುನಿನಾ ತಥಾ ಯಾಚಿತೋ ರಥಮಾರುಹ್ಯ ಯಯೋ ನಾಗಪುರಂ ಧೃತಂ. ಈ ರೀತಿಯಾಗಿ ಎಲ್ಲರೂ ಹೇಳ್ತಾರೆ. ಕರ್ಣ ಹೇಳಿದ ಮೇಲೆ ಶಕುನಿ, ಇನ್ನೂ ದುರ್ಯೋಧನನ ಸಹೋದರರು ದುಶ್ಯಾಸನ ಮುಂತಾದವರು ಅವರೆಲ್ಲರೂ ಕೂಡ ಅದೇ ರೀತಿಯಾಗಿ ಹೇಳಿದರು. ಪಾಂಡವರು ನಿನ್ನ ಭೃತ್ಯರು, ಅವರ ಗೆಲುವು ಅಂದ್ರೆ ರಾಜನ ಗೆಲುವೇ ಅದು, ಅದರಿಂದ ಯೋಚನೆ ಮಾಡಬೇಡ ಹಾಗೆ ಅಂತ. ಈ ರೀತಿಯಾಗಿ ಶಕುನಿನ ಯಾಚಿತ ಸನ್, ಶಕುನಿಯು ಕೂಡ ಯಾಚನೆ ಮಾಡ್ತಾನೆ, ಬಾರಪ್ಪ ಹಾಗೆ ಅಂತ ಮಾಡಿದಾಗ ಆಗ ದುರ್ಯೋಧನ ಒಪ್ಪಿಕೊಂಡು ರಥಮಾರುಹ್ಯ, ರಥದಲ್ಲಿ ಕೂತು ನಾಗಪುರಂ ಯಯೋ, ಹಸ್ತಿನಾವತಿಗೆ ಬರ್ತಾನೆ. ಸಕುಂಡಲಂ ಸಕವಚಮನವಧ್ಯಂ ಸೂರ್ಯನಂದನಂ ಜ್ಞಾತ್ವೇಂದ್ರ ಉಭಯಂ ತಸ್ಮಾದೈಚ್ಛತ್ ಆದಾತುಂ ಉತ್ತಮಂ. ಇಂದ್ರನಿಗೆ ಒಂದು ಉಪಾಯ ಮಾಡಬೇಕು ಅಂತ, ಏನಾರು ಮಾಡಿ ಅರ್ಜುನನ್ನ ಗೆಲ್ಲಿಸಬೇಕು ಹಾಗೆ ಅಂತ. ಈಗಂದು ಸ್ವರ್ಗಲೋಕದಿಂದ ಬಂದಿದ್ದಾನೆ ಅವನು. ಅದರಿಂದ ಕರ್ಣ ಅರ್ಜುನ ಯುದ್ಧ ಖಚಿತ, ಜಗತ್ ಪ್ರಸಿದ್ಧ. ಅದರಿಂದ ಏನಾರು ಮಾಡಿ ಕರ್ಣನನ್ನ ವೀಕ್ ಮಾಡಬೇಕು ಅಂತ ಅರ್ಜುನನ ತಂದೆ, ಅಂದ್ರೆ ತನ್ನದೇ ಆದ ರೂಪ ಇಂದ್ರದೇವರು, ಅವರು ಆಲೋಚನೆ ಮಾಡಿ ಕರ್ಣನಿಗೆ ಹುಟ್ಟುವಾಗಲೇ ಕವಚ ಕುಂಡಲ ಇತ್ತು. ಆ ಕವಚ ಕುಂಡಲ ಇರುವ ತನಕ ಅವನ ಶರೀರದಲ್ಲಿ ಯಾರೂ ಬಾಣಗಳು ಚುಚ್ಚೋದಿಲ್ಲ. ಅದರಿಂದ ಆ ಕವಚ ಕುಂಡಲವನ್ನ ಕೇಳಬೇಕು ಅಂತ ಇಂದ್ರದೇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅವನು ಹುಟ್ಟುವಾಗಲೇ ಹಾಗೆ ಹುಟ್ಟಿದ್ದು, ಕವಚ ಕುಂಡಲ ಸಹಿತವಾಗಿಯೇ ಹುಟ್ಟಿದ ಭಾವ. ಸಕವಚಂ ಸಹಜ ಕವಚ ಸಹಿತಂ ಸೂರ್ಯನಂದನಂ ಕರ್ಣಂ ಅವಧ್ಯಂ ಜ್ಞಾತ್ವಾ. ಆ ಕರ್ಣಕುಂಡಲ ಇರುವ ತನಕ ಕರ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದು, ತಸ್ಮಾತ್ ಅಲ್ಲಿ ತಾನು ದುರ್ಯೋಧನನಿಗೆ ಒಂದು ಮಾತನ್ನು ಹೇಳ್ತಾನೆ. ತಾನು ಪಾದ ಪ್ರಕ್ಷಾಳನೆ ಮಾಡ್ಕೊಳ್ಳೋದಿಲ್ಲ, ಮತ್ತು ಯಾರು ಏನ್ ಕೇಳ್ತಾರೋ ಅದನ್ನು ಕೊಡ್ತೀನಿ, ದಾನ ಮಾಡ್ತೀನಿ ಅಂತ ಕೂಡ ಒಂದು ಮಾತನ್ನ ಹೇಳ್ತಾನೆ. ಅದು ಇಂದ್ರದೇವರಿಗೆ ಅಡ್ವಾಂಟೇಜ್ ಆಯ್ತು. ಅದರಿಂದ ಏನ್ ಮಾಡಿದ್ರು, ಇಂದ್ರದೇವರು ಬಂದು ಯಾಚನೆ ಮಾಡ್ತಾರೆ. ತಸ್ಮಾತ್ ಕರ್ಣಾತ್ ಉತ್ತಮಂ ಸಹಜತ್ವಾತ್ ಉತ್ತಮ. ಅದು ಉತ್ತಮವಾದದ್ದು ಕವಚಕುಂಡಲ. ಯಾಕೆ? ಅದು ಸಹಜವಾದದ್ದು, ಹುಟ್ಟುವಾಗಲೇ ಬಂದದ್ದು, ಅದರಿಂದ ಶ್ರೇಷ್ಠವಾದದ್ದು. ಆ ಉಭಯವನ್ನು ಕುಂಡಲಂ ಜಾತಿಯ ಕವಚಂ ಕುಂಡಲಂ ಕವಚಂ ಇತಿ ಉಭಯಂ ಆದಾತಂ ಸ್ವೀಕರ್ತುಂ ಐಚ್ಛತ್. ಅದನ್ನ ಏನಾರು ಮಾಡಿ ತೆಗಿಬೇಕು ಹಾಗೆ ಅಂತ ಇಂದ್ರದೇವರು ಬಯಸಿದರಂತೆ. ಈ ಇಂದ್ರದೇವರು ಬಯಸ್ತಾರೆ ಎನ್ನುವ ವಿಷಯ ಸೂರ್ಯನಿಗೆ ಗೊತ್ತಾಯ್ತು. ತದ್ವಿಜ್ಞಾಯ ರವಿಕರ್ಣಂ ಸ್ವಪ್ನಭುಕ್ತ್ವಾ ನ್ಯವಾರಯತ್ ಸರ್ವಥಾ ದಾಸ್ಯೇ ಇತ್ಯುಕ್ತೆ ಪ್ರಾಹಾದೇಯಂ ವರಾಯುಧಂ. ಇಂದ್ರದೇವರು ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಅಂತ ಸೂರ್ಯನಿಗೆ ಗೊತ್ತಾಯ್ತು. ಸೂರ್ಯನ ಮಗ ಕರ್ಣ, ಸೂರ್ಯನಿಗೆ ತನ್ನ ಮಗ ಗೆಲ್ಲಬೇಕು ಹಾಗೆ ಅಂತ, ಇಂದ್ರನಿಗೆ ಅರ್ಜುನ ಗೆಲ್ಲಬೇಕು ಅಂತ, ಸೂರ್ಯನಿಗೆ ಕರ್ಣ ಗೆಲ್ಲಬೇಕು ಹಾಗೆಂತ. ಅದರಿಂದ ಆ ಸೂರ್ಯ ದೇವರು ಏನ್ ಮಾಡಿದ್ರು, ಕರ್ಣನ ಕನಸಿನಲ್ಲಿ ಬಂದು ಹೇಳ್ತಾರಂತೆ. ಕವಚಕುಂಡಲವನ್ನ ಕೇಳ್ತಾನೆ, ಕೇಳೋದು ಯಾರಲ್ಲ, ಇಂದ್ರದೇವರೇ ಬಂದು ಕೇಳೋದು. ಅದರಿಂದ ನೀನು ಅದನ್ನ ಕೊಡ್ಲಿಕ್ಕೆ ಹೋಗಬೇಡ, ಕೊಟ್ರೆ ನೀನು ನಾಶ ಹೊಂದಿತ್ಯಾ ಹಾಗೆ ಅಂತ ಹೇಳ್ಬಿಡ್ತಾನೆ. ತದುಭಯಂ ಮಾದೇಹಿ ಇತಿ ನ್ಯವಾರಯತ್. ಕವಚ ಕುಂಡಲ
ಎರಡನ್ನು ಕೊಡಬೇಡ ಹಾಗೆ ಅಂತ. ಸರ್ವದಾ ಕವಚಕುಂಡಲಾನಿ ದಾಸ್ಯೇತಿ ಕರ್ಣೇನ ಉಕ್ತೆ ಸತಿ ಇಂದ್ರಾತ್ ವರಾಯುಧ ಮಾದೇಯಂ ಗ್ರಾಹ್ಯಂ ವಿಧಿಪ. ಆಗ ಕರ್ಣ ಹೇಳ್ತಾನಂತೆ, ನಾನು ಹೇಗಪ್ಪ ಮಾಡಲಿ ಅದನ್ನ, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಯಾರು ಏನು ಕೇಳಿದ್ರು ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಒಂದು ಮಾಡು, ಅವನ ಹತ್ರಿಂದ ನೀನು ಕಾಂಪನ್ಸೇಷನ್ ತಗೋ, ಒಂದು ಶ್ರೇಷ್ಠವಾದ ಆಯುಧವನ್ನು ನೀನು ಕೇಳ್ಕೋ ಹಾಗೆ ಅಂತ ಸೂರ್ಯದೇವರು ಹೇಳಿ ಅಲ್ಲಿಂದ ಹೋಗ್ತಾರೆ ಕನಸಿನಲ್ಲಿ. ದದೌ ಚೋತ್ಕೃತ್ಯ ಕವಚಂ ಕುಂಡಲೇ ಚ ಶಚೀಪತೆ ಅಮೋಘಾಂ ಶಕ್ತಿಮಾದಾಯ ಜ್ಞಾತ್ವೇಂದ್ರಂ ದ್ವಿಜರೂಪಿಣಂ. ಇಂದ್ರದೇವರು ಒಂದು ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ, ಬಂದು ಕರ್ಣನ ಹತ್ರ ಕೇಳ್ತಾರೆ. ಕೇಳಿದಾಗ ಕನಸಿನಲ್ಲಿ ಹೇಳಿದಂತೆ ಕರ್ಣ ಕೊಟ್ಟು ಬಿಡ್ತಾನೆ. ಹಾಗೆ ತನಗೆ ಪ್ರತಿಯಾಗಿ ಆಯುಧ, ಶ್ರೇಷ್ಠವಾದ ಶಕ್ತಿ ಆಯುಧ, ಅಮೋಘವಾದದ್ದು ಆ ಶಕ್ತಿ ಆಯುಧ, ವಜ್ರಾಯುಧ ಅಲ್ಲ, ಶಕ್ತಿ ಅಂತ ಒಂದು ಆಯುಧ, ಆ ಶಕ್ತಿ ಆಯುಧವನ್ನ ತೆಕ್ಕೋದು. ಅದು ಅಮೋಘವೇ. ಅಮೋಘ ಅಂದ್ರೆ ಒಂದ್ಸಲ ಪ್ರಯೋಗ ಮಾಡಿದ್ರೆ ಅದರ ಶತ್ರುವನ್ನ ನಾಶ ಮಾಡಿಯೇ ಬರೋದು, ಅದು ವೇಸ್ಟ್ ಅಂತ ಆಗೋದಿಲ್ಲ, ಅವ್ಯರ್ಥ ಅಂತ ಬರೀತಾರೆ. ಅವ್ಯರ್ಥವಾದದ್ದು, ವ್ಯರ್ಥ ಆಗೋದಿಲ್ಲ ಅಂತ ಆಯುಧ ಅಮೋಘ ಅಂತ, ಅಮೋಘವಾದ ಶಕ್ತಿ ಆಯುಧ. ಅದನ್ನ ಕೇಳಿದಾಗ ಇಂದ್ರದೇವರು ಅದನ್ನು ಕೊಟ್ಟು ಬಿಡ್ತಾರೆ. ಆಯ್ತು, ಕೃಷ್ಣ ಇದ್ದಾನೆ, ಅರ್ಜುನನ್ನ ಏನಾರು ಕಾಪಾಡಿದ್ದಾನೆ, ಈಗಂತೂ ಕವಚಕುಂಡಲವನ್ನ ತೆಗೆದುಕೊಳ್ಳೋಣ. ಕವಚಂ ಕುಂಡಲಂಚ ಸ್ವದೇಹಾದುತ್ಕೃತ್ಯ, ತನ್ನ ದೇಹವನ್ನ ಕಿತ್ತಿ ಕೊಡ್ತಾನೆ. ಅದು ಕವಚಕುಂಡಲ ತನ್ನ ದೇಹದಿಂದ ಕಿತ್ತಿ ಕೊಡ್ತಾನೆ. ನಿಷ್ಕಾಸ ಶಚೀಪತೆ ದದೋ, ಇಂದ್ರನಿಗೆ ಕೊಟ್ಟು ಬಿಡ್ತಾನೆ ಕರ್ಣ. ಇದರ ವಿವರಣೆ ದೀರ್ಘವಾಗಿ ಕೊಟ್ಟಿದ್ದಾರೆ ಮಧುಸೂದನೀಯ ಅಂತ. ವಿಸ್ತಾರವಾಗಿ ಬರೆದಿದ್ದಾರೆ ಇತ್ಯಾದಿ ಅಂತ. ಅಷ್ಟಾದ ಮೇಲೆ ಪಾರ್ಥ ವಿಮುಚ್ಯೈವ ಶ್ಲೋಕ ಇದೆ. ಋತೆ ಅರ್ಜುನಾದೇಕಮೇವ ವದಿಷ್ಯಸ್ಯನಯ ಅನಯೇತಿ ಸಹ ದತ್ವಾ ಶಕ್ತಿಂ ಯಯೌ ಶಕ್ರಃ ಸಾರ್ಧಂ ಕವಚಕುಂಡಲೈಃ. ಋತೆ ಅರ್ಜುನಾತ್, ಆಗ ಇಂದ್ರದೇವರು ಒಂದು ಮಾತನ್ನು ಹೇಳ್ತಾರೆ, ಕರ್ಣ ಇದು ಅಮೋಘವಾದದ್ದು, ಆದರೆ ನೀನು ಇದನ್ನ ಅರ್ಜುನನ ಬಿಟ್ಟು ಇನ್ಯಾರ ಮೇಲೂ ಕೂಡ ನೀನು ಇದನ್ನ ಪ್ರಯೋಗ ಮಾಡಬಾರದು. ಅರ್ಜುನನ ಮೇಲೆ ಕೂಡ ನೀನು ಒಂದು ಬಾರಿ ಅಷ್ಟೇ ಇದನ್ನು ನೀನು ಪ್ರಯೋಗ ಮಾಡಬಹುದು. ಅರ್ಜುನನ ಮೇಲೆ ಒಂದು ಬಾರಿ, ಉಳಿದವರನ್ನ ನೀನು ಇದನ್ನ ಬಳಸಬಾರದು. ಯಾಕೆ? ಅಮೋಘವಾದ ಶಕ್ತಿ ಆಗಿದೆ ಇದು, ಹಾಗೆ ಅಂತ ಹೇಳಿ ಕೊಡ್ತಾರೆ. ಇಷ್ಟು ಹೇಳಿ ಆ ಶಕ್ತಿ ಆಯುಧವನ್ನು ಕೊಟ್ಟು ಯಯೌ ಶಕ್ರಃ ಸಾರ್ಧಂ ಕವಚ ಕುಂಡಲೈಹಿ, ಆ ಕರ್ಣ ಕೊಟ್ಟ ಕವಚ ಕುಂಡಲ ಅದನ್ನ ತೆಗೆದುಕೊಂಡು ಇಂದ್ರದೇವರು ಅಲ್ಲಿಂದ ಹೊರಟು ಹೋಗ್ತಾರೆ. ಇಷ್ಟ ಆದ ಮೇಲೆ ಪಾರ್ಥ ವಿಮುಚ್ಯೈವ ಸುಯೋಧನಂ ತಂ ವನೇ ವಸಂತೋ ಮುದಿತಾ ಸದೈವ ಸಹಾರಣೀ ಭಾಂಡ ಮಥೋ ಮೃಗೇನ ಹೃತಂ ದ್ವಿಜಸ್ಯಾಸು ನಿಶಮ್ಯ ಚಾನ್ವಯುಃ. ಇಷ್ಟಾದ ಮೇಲೆ ಆ ಘಟನೆ ಮುಗೀತು. ಪಾಂಡವರು ದುರ್ಯೋಧನನನ್ನ ಬಂಧನದಿಂದ ಬಿಡುಗಡೆ ಮಾಡಿ ವನದಲ್ಲಿ ಸಂತೋಷವಾಗಿ ಇದ್ದರು. ಸಂತೋಷಂ ಪ್ರಾಪ್ತಾಹ ವನೇ ಸಹೇವ ಏಕತ್ರ ಮಿಲಿತ್ವಾ ವಸಂತಃ, ಕಾಡಿನಲ್ಲೂ ಕೂಡ ಒಂದೇ ಕಡೆ ಸೇರಿ ಎಲ್ಲ ವಾಸ ಮಾಡಿಕೊಂಡಿದ್ರು. ಆಗ ಅನಂತರಂ ದ್ವಿಜಸ್ಯ ಅರಣೀಭಾಂಡಂ ಅಜಸ್ರ ಅಗ್ನಿಪತ್ರಂ ಮೃಗೇಣ ಹೃತಂ. ಆಗ ಒಂದು ಜಿಂಕೆ ಏನ್ ಮಾಡ್ತದೆ, ಒಂದು ಬ್ರಾಹ್ಮಣನ ಅರಣೀಭಾಂಡ ಅಂದ್ರೆ ಅಗ್ನಿಯಾಧಾರ ಕಾಷ್ಟ್ಯಾಂ ಸಹಿತಂ ಪಾತ್ರಂ, ಅಗ್ನಿಯನ್ನ ಧರಿಸುವ ಅಗ್ನಿಯ ಕಾಷ್ಟ, ಅಗ್ನಿಯನ್ನ ಪ್ರಜ್ವಲನ ಮಾಡೋದಕ್ಕೆ ಅನೇಕ ಕಾಷ್ಟಗಳು, ಅದನ್ನೆಲ್ಲ ಧರಿಸಿದ ಒಂದು ಪಾತ್ರೆ. ಆ ಪಾತ್ರೆಯನ್ನ ಒಂದು ಜಿಂಕೆ ತೆಗೆದುಕೊಂಡು ಓಡೋಗ್ಬಿಡ್ತಂತೆ. ವಿರಾಟ ಪರ್ವದಲ್ಲಿ ಆ ರೀತಿಯಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅರಣಿ ಸಹಿತಂ ಮಂಥನಂ,
ಅರಣಿ ಆ ಕಟ್ಟೆ ಜೊತೆಗೆ ಮಂಥನ ಮಾಡೋದಕ್ಕೆ ಬೇಕಾದ ಅದೊಂದು ಇನ್ಸ್ಟ್ರೂಮೆಂಟ್ ಟೂಲ್ ಅದು ಕೂಡ ಇತ್ತು. ಅದನ್ನು ಕೂಡ ತಗೊಂಡೋಗ್ಬಿಡ್ತು. ಆ ಬ್ರಾಹ್ಮಣ ಬಂದು ಪಾಂಡವರ ಹತ್ರ ಕೇಳ್ತಾನೆ. ಪಾಂಡವರು ಹೇಗಿದ್ರು ವನದಲ್ಲೇ ಇದ್ದಾರೆ ಗೊತ್ತು ಅವನಿಗೆ. ಅದರಿಂದ ಬಂದು ಕೇಳ್ತಾರೆ, ಈ ರೀತಿಯಾಗಿ ನನ್ನ ಅರಣಿ ಸಹಿತವಾದ ಆ ಪಾತ್ರೆಯನ್ನ ಜಿಂಕೆ ತೆಗೆದುಕೊಂಡು ಹೋಗ್ಬಿಟ್ಟಿದೆ ಹಾಗೆ ಅಂತ. ಅದರಿಂದ ನೀವು ಅದನ್ನು ತಂದು ವಾಪಸ್ ಕೊಡಬೇಕು ಹಾಗೆ ಅಂತ ಪಾಂಡವರನ್ನ ಕೇಳಿದಾಗ ಪಾಂಡವರು ಅದನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಆ ಜಿಂಕೆಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ತಸ್ಮಿನ್ನ ದೃಶ್ಯೇ ತ್ರಿಷಿತಾ ಏಕೈಕಂ ಉದಕಾರ್ತಿನಃ ಯಯುರ್ಯುಧಿಷ್ಠಿರಮೃತೆ ಸುಪ್ತಾಸ್ತೆ ಧರ್ಮಮಾಯೆಯ ಅದೃಶ್ಯೇನೈವ ಧರ್ಮೇಣ ವಾರಿತಾ ವಾರಪಾಯಿನಃ. ತಸ್ಮಿನ್ ಮೃಗೆ ಅದೃಶ್ಯೇ ಸತಿ. ಹುಡುಕ್ತಾ ಹೋಗ್ತಾ ಇದ್ದಾರೆ. ಆ ಜಿಂಕೆ ಅದೃಶ್ಯವಾಯ್ತಂತೆ. ಇದ್ದಕ್ಕಿದ್ದಾಗಿ ಕಾಣಿಸ್ಕೊಂಡೇ ಇಲ್ಲ. ಎಲ್ಲಿಂದ ಹೋಗಿ ಹುಡುಕೋದು? ಆಗ ಎಲ್ಲರಿಗೂ ಕೂಡ ಬಾಯಾರಿಕೆ ಆಗ್ತದೆ. ಭೀಮಾದ್ಯಾಹ ಯುಧಿಷ್ಠಿರಮೃತೆ. ಯುಧಿಷ್ಠಿರನನ್ನು ಬಿಟ್ಟು ಉಳಿದ ಎಲ್ಲರೂ ಅಂದ್ರೆ ಭೀಮ, ಅರ್ಜುನ, ನಕುಲ, ಸಹದೇವ 4 ಜನರು ಕೂಡ ಅಲ್ಲಿ ಒಂದು ಸರೋವರ ಇರುತ್ತದೆ. ಆ ನೀರನ್ನು ಕುಡಿತಾರೆ, ಮೂರ್ಛೆ ಹಾಕಿ ಬೀಳ್ತಾರೆ. ಬಾಯಾರಿಕೆ ಆಯಿತು, ನೀರು ಕುಡಿತಾರೆ, ಮೂರ್ಛೆ ಹಾಕಿ ಬೀಳ್ತಾರೆ. ಒಬ್ಬೊಬ್ಬರೇ ಹೋಗ್ತಾರೆ. ಮೊದಲು ಭೀಮ, ನಂತರ ಅರ್ಜುನ, ಈ ರೀತಿಯಾಗಿ ಒಬ್ಬೊಬ್ಬರೇ ಹೋದಾಗ ಎಲ್ಲರೂ ಕೂಡ ಮೊದಲು ಹೋದದ್ದು ಸಹದೇವ, ಆ ಥರ ಅಂತ ಬರ್ತದೆ. ತೇ ಭೀಮಾದ್ಯಾಹ ಧರ್ಮಮಾಯೆಯ. ಆ ಜಿಂಕೆ ಅಂದ್ರೆ ಯಮದೇವರೇ ಆ ರೂಪದಿಂದ ಬಂದರು. ಯಮಮಾಯೆಯ ಅಂತ ಬರೀತಾರೆ. ಯಮಮಾಯೆಯ ಸುಪ್ತಾಹ. ಯಮನ ಮಾಯೆಯಿಂದ ಅವರೆಲ್ಲರೂ ನಿದ್ದೆ ಮಾಡ್ತಾ ಇರ್ತಾರಂತೆ. ಅಂದ್ರೆ ಮೂರ್ಛೆ ತಪ್ಪಿ ಬಿದ್ದವರಂತೆ ಇರ್ತಾರೆ. ಅದೃಶ್ಯೇನ ಭಗರೂಪಧೃತ ಧರ್ಮೇಣ ಯಮೇನ ಇವ ವಾರಿತ. ಇದೇನಾಗಿತ್ತಂದ್ರೆ ಆ ಸರೋವರಕ್ಕೆ ಹೋದಾಗ ಅಲ್ಲಿ ಒಂದು ಬಕಪಕ್ಷಿ ಕಾಣಿಸ್ತದಂತೆ. ಬಕಪಕ್ಷಿ, ಯಮದೇವರೇ ಬಕಪಕ್ಷಿ ರೂಪದಲ್ಲಿ ಇದ್ದಾರೆ. ಅವರು ಹೇಳ್ತಾರಂತೆ, ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟುಬಿಟ್ಟು, ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆಲ್ಲ ಉತ್ತರ ಕೊಟ್ಟುಬಿಟ್ಟು ಆಮೇಲೆ ಈ ನೀರನ್ನು ಕುಡಿಯಿರಿ ಹಾಗೆ. ಯಾರು ಕೇಳ್ತಾ ಇಲ್ಲ. ಮತ್ ಪ್ರಶ್ನ ಪರಿಹಾರಂ ಅಕೃತ್ವ ವಾರಿಪಾನಂ ಮಾ ಕುರುಧ್ವಂ ಇತಿ ವಾರಿತ. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನೀವು ನೀರನ್ನು ಕುಡಿಬಾರದು ಹಾಗೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಯಾರು ಕೇಳೋದಿಲ್ಲ. ಯುಧಿಷ್ಠಿರ ಬಿಟ್ಟು ಉಳಿದ 4 ಜನ, ಭೀಮ, ಅರ್ಜುನ, ನಕುಲ, ಸಹದೇವ, ಯಾರು ಕೇಳೋದಿಲ್ಲ. ಎಲ್ಲರೂ ಪಾನ ಮಾಡ್ತಾರೆ. ಅದರಿಂದ ಎಲ್ಲರೂ ಸ್ವಾಪಂ ಪ್ರಾಪಿತಾಹ. ಯಾಕೆ ಹಾಗೆಂದ್ರೆ ಕ್ಷತ್ರ ಧರ್ಮಸ್ಯ ರಕ್ಷಾರ್ಥಂ ನ ತತ್ ಪ್ರಶ್ನಾನ್ ವಿದಾಂಬರಾಃ ವ್ಯಾಚಕ್ರುಹು ಶಕ್ತಿಮಂತೋಪಿ ಪಾನೀಯಾರ್ಥಮರಿಂದಮಾಃ. ಯಾಕೆ ಧರ್ಮರಾಜ ಮಾಡಿದ ಪ್ರಶ್ನೆ, ಬಕರೂಪದಲ್ಲಿ ಇದ್ದ ಆ ಧರ್ಮರಾಜ ಮಾಡಿದ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಇವರು ಹಾಗೆಂದ್ರೆ, ಯದ್ಯಪಿ ಉತ್ತರ ಗೊತ್ತಿದೆ. ಉತ್ತರ ಗೊತ್ತಿಲ್ಲ ಅಂದ್ರೆ ಬೇರೆ, ಉತ್ತರ ಗೊತ್ತಿದೆ ಆದರೂ ಕೂಡ ಅವರು ಕೊಟ್ಟಿಲ್ಲ. ಯಕ್ಷ ಪ್ರಶ್ನೆ ಅಂತ ಹೇಳ್ತಾರೆ ನೋಡಿ. ಇದೇ ಅರಿಂದಮಾಹ ವೈರಿ ಶಿಕ್ಷಣ ಸಮರ್ಥಾಹ ವಿಧಾಂ ಜ್ಞಾನಿನ ಮಧ್ಯೆ ವರಾಹ ಭೀಮಾದ್ಯಾಹ. ಜ್ಞಾನಿಗಳು ಅಂತ ಯಾರಿದ್ದಾರೆ ಕ್ಷತ್ರಿಯರಲ್ಲಿ, ಅವರಲ್ಲಿ ಶ್ರೇಷ್ಠರಾದವರು ಭೀಮ, ಅರ್ಜುನ ಮುಂತಾದವರಲ್ಲ ಮಹಾಜ್ಞಾನಿಗಳು. ಎಷ್ಟು ಬಲ ಇದೆಯೋ ಅಷ್ಟೇ ಜ್ಞಾನವೂ ಇದೆ ಅವರಿಗೆ, ಮಹಾಜ್ಞಾನಿಗಳು. ಯಾಕೆ ಶಕ್ತಿಮಂತರಾಗಿದ್ದರೂ ಕೂಡ ಯಾಕೆ ಉತ್ತರ ಕೊಟ್ಟಿಲ್ಲ ಹಾಗೆಂದ್ರೆ, ಅವರು ಓದದ್ದು ಯಾತಕ್ಕೆ? ನೀರು ಬೇಕು ಅಂತ. ನೀರಿಗಾಗಿ ತಮ್ಮ ಜ್ಞಾನವನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವರು ಇಷ್ಟಪಟ್ಲಿಲ್ಲ. ಅದು ಕ್ಷತ್ರಿಯ ಧರ್ಮ. ಅಂದ್ರೆ ನನಗೆ ಗೊತ್ತಿಲ್ಲ, ನೀನು ಉತ್ತರ ಕೊಡು ಹಾಗೆ ಅಂದ್ರೆ ಸರಿ. ನೀನು ಉತ್ತರ ಕೊಟ್ಟುಬಿಟ್ಟು ನೀನು ಜಲ ಕುಡಿಬೇಕು ಅಂದ್ರೆ ಅದು ಜ್ಞಾನವನ್ನು ಕೊಟ್ಟು ನೀರನ್ನು ತಗೊಂಡಾಗ ಆಗ್ತದೆ, ವಿನಿಮಯ ಮಾಡಿದಂಗ ಆಗ್ತದೆ, ಎಕ್ಸ್ಚೇಂಜ್ ಮಾಡಿಕೊಂಡಾಗ. ಅದರಿಂದ ಅದು ವ್ಯಾಪಾರ, ಅದು ಸರಿ ಹೋಗೋದಿಲ್ಲ. ಕ್ಷತ್ರಿಯ ಧರ್ಮ ಅಲ್ಲ ಅದು. ಅದರಿಂದ ನನಗೆ ಗೊತ್ತಿಲ್ಲ ಹೇಳಂದ್ರೆ ಬೇಕಾದ್ರೆ ಹೇಳ್ಬೋದು, ಆದರೆ ಪ್ರಶ್ನೆ ಹೇಳಿದರನೇ ನೀರು ಕುಡಿಬಹುದು ಹಾಗೆಂದ್ರೆ ಅದು ಕ್ಷತ್ರ ಧರ್ಮಕ್ಕೆ ಸರಿ ಹೋಗೋದಿಲ್ಲ. ಅದರಿಂದ ಅವ್ರು ಯಾರು ಗೊತ್ತಿದ್ರು ಕೂಡ ಉತ್ತರ ಕೊಟ್ಟಿಲ್ಲ.
ಅದನ್ನ ವಿದ್ಯೋಪಜೀವನ ಅಂತ ಕರೀತಾರೆ. ವಿದ್ಯೆಯಿಂದ ಬದುಕೋದಲ್ಲ ಅದು. ಕ್ಷತ್ರಿಯ ಧರ್ಮ ಯಾರಿಗೂ ಧರ್ಮ ಅಲ್ಲ ಅದು. ವಿದ್ಯೆ ಇರೋದು ಉಪದೇಶ ಮಾಡೋದಕ್ಕೆ, ತಾನು ಭಕ್ತಿಯನ್ನು ಪಡೆಯೋದಕ್ಕೆ, ಉಪದೇಶ ಮಾಡೋದಕ್ಕೆ ಅಷ್ಟೇ. ಅದರಿಂದ ನೀರು ಪಡೆಯೋದು, ಉಪಜೀವನ ಮಾಡೋದು ಅದು ಯಾರಿಗೂ ಧರ್ಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕ್ಷತ್ರಿಯರಿಗೂ ಇಲ್ಲ, ಬ್ರಾಹ್ಮಣರಿಗೂ ಅಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಇದರ ವಿವರಣೆ ಬರುತ್ತದೆ. ಅದನ್ನ ಮತ್ತೆ ಸೇರಿದಾಗ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.